ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಬಿಜೆಪಿಯ ಮತ್ತೊಂದು ಬಿಗ್ ಆಪರೇಷನ್ ಸಕ್ಸಸ್ ಆಗಿದೆ. ಅದು ಕೂಡ ಕ್ಲೈಮ್ಯಾಕ್ಸ್ನಲ್ಲಿ ಬಿಜೆಪಿ ಈ ಶಾಸಕರನ್ನ ಸೆಳೆದಿದೆ ಅನ್ನುವ ಸುದ್ದಿ ಈಗ ರಾತ್ರಿ ಬೆಳಗಾಗಿರೋದ್ರ ಒಳಗಡೆ ಸೆಳೆದಿರೋದು. ಏನಿದು ಹಾಗಾದರೆ ಆಪರೇಷನ್ ಸೀಕ್ರೆಟ್? ಇದ್ದಕ್ಕಿದ್ದಂತೆ ಪ್ರಮುಖ ಪಕ್ಷವೊಂದಕ್ಕೆ ಆಘಾತ ಎದುರಾಗಿದೆ. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತು ಬಜೆಟ್ ಬಿಸಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಪ್ರಮುಖ ಪಕ್ಷಕ್ಕೆ ಬಿಜೆಪಿ ಮತ್ತು ಮೋದಿಗೆ ಸೆಡ್ಡು ಹೊಡೆದಿರುವಂಥ ಪ್ರಮುಖ ಪಕ್ಷವೊಂದಕ್ಕೆ ಮರ್ಮಾಘಾತವೇ ಎದುರಾಗಿದೆ. ಅದು ಕೂಡ ಕ್ಲೈಮ್ಯಾಕ್ಸ್ನಲ್ಲಿ. ಎಲೆಕ್ಷನ್ ಇನ್ನೇನು ಬಂದೇ ಬಿಡ್ತು ಅನ್ನೋ ಹೊತ್ತಲ್ಲಿ ಬೇರೆ ಯಾರಿಗೂ ಅಲ್ಲ, ಆಮ್ ಆದ್ಮಿ ಪಕ್ಷಕ್ಕೆ, ಕೇಜ್ರಿವಾಲ್ಗೆ ಶಾಸಕರೇ ಕೈ ಕೊಟ್ಟಿದ್ದಾರೆ. ಮತ್ತಿದು ಆಪರೇಷನ್ನ ಭಾಗ ಅಂತಲೇ ಹೇಳಲಾಗ್ತಿರೋದು. ತಾನಾಗಿ ಶಾಸಕರು ರಾಜೀನಾಮೆ ಕೊಟ್ಟಿರೋದು, ಆದರೆ ಈಗ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನುವಂಥ ಬಹುತೇಕ ಇನ್ನೇನು ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ಆ ಪ್ರಕ್ರಿಯೆ ಮುಗಿಯುತ್ತೆ ಅನ್ನುವಂಥ ಸುದ್ದಿ ಸಿಡ್ತಿದೆ. ಎಷ್ಟು ಜನ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ, ಏನು ಕಥೆ? ಹಾಗಾದರೆ ಆಮ್ ಆದ್ಮಿಗೆ ಈ ರಾಜೀನಾಮೆ ಪ್ರಕ್ರಿಯೆ ಎಲೆಕ್ಷನ್ನಲ್ಲಿ ಆಘಾತವನ್ನು ಕೊಡಲಿದೆಯಾ? ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡೆಲ್ಲಿ ಎಲೆಕ್ಷನ್ ತುಂಬ ಕುತೂಹಲ ಇದೆ. ಯಾಕಂದರೆ ಎಲ್ಲ ಸಮೀಕ್ಷೆಗಳಲ್ಲಂತೂ ಆಮ್ ಆದ್ಮಿ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ, ಆದರೆ ಬಿಜೆಪಿ ಹಿಂದೆ ಬಿದ್ದಿದೆ ಅಂತ ಹೇಳ್ತಿಲ್ಲ ಯಾವ ಸಮೀಕ್ಷೆನೂ. ಒಂದು 4-5 ಸೀಟ್ ಆಮ್ ಆದ್ಮಿಗಿಂತ ಕಡಿಮೆ ತೋರಿಸ್ತಿದ್ದಾರೆ. ಸೊ ನೆಕ್ ಟು ನೆಕ್ ಫೈಟ್. ಬಿಜೆಪಿಗೆ 33 ತನಕ ಮ್ಯಾಕ್ಸಿಮಮ್ ಸೀಟ್ಸ್ ಬರಬಹುದು ಅಂತ ತೋರಿಸ್ತಾ ಇದ್ರೆ, ಆಮ್ ಆದ್ಮಿಗೆ ಒಂದು 37-38 ಅಂತ ಕೊಡ್ತಾ ಇರೋದು. ಸೊ 5-6 ಸೀಟಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಅನ್ನೋ ಗ್ರೌಂಡ್ ರಿಪೋರ್ಟ್ ಸದ್ಯ ಎಲ್ಲ ಎಕ್ಸ್ಪರ್ಟ್ಸ್ ಕೊಡ್ತಿದ್ದಾರೆ. ಸೊ ಬಿಜೆಪಿ 3 ದಶಕಗಳ ಬಳಿಕ, ಅಷ್ಟು 27 ವರ್ಷದಿಂದ ಬಿಜೆಪಿಗಲ್ಲಿ ಅಧಿಕಾರ ಇಲ್ಲ, ಈ ಸಲ ಬೇಕೇ ಬೇಕು, ನಾವು ಕೇಜ್ರಿವಾಲ್ ಸೋಲಿಸಿ ಗೆಲ್ಲಲೇಬೇಕು ಅನ್ನುವಂಥ ಪಣ ತೊಟ್ಟಿದ್ದಾರೆ ಮೋದಿ, ಅಮಿತ್ ಶಾ. ಈಗ ಅಲ್ಲಿ ವಾಟರ್ ವಾರ್ ಆಗ್ತಿದೆ, ವಿಷ ಯುದ್ಧ ಆಗ್ತಿದೆ. ಹರಿಯಾಣದ ಜನ ಅಂದರೆ ಹರಿಯಾಣದವರು ವಿಷ ಹಾಕಿದ್ದಾರೆ ಅನ್ನೋ ವಿಚಾರ ಸಿಕ್ಕಾಪಟ್ಟೆ ಜಟಾಪಟಿ ಕಾರಣ ಆಗಿದೆ. ಈ ಹೊತ್ತಲ್ಲಿ ಶಾಸಕರೇ ಕೈ ಕೊಟ್ಟಿದ್ದಾರೆ. ನೋಡಿ, ಏಕಾಏಕಿ 8 ಜನ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನಷ್ಟು ಬೆಳವಣಿಗೆಗಳು ಆದರೂ ಕೂಡ ಅಚ್ಚರಿ ಇಲ್ಲ. ಈಗ ಒಂದು ಹೊಡೆತಕ್ಕೆ 8 ಜನ ಶಾಸಕರು ರಾಜೀನಾಮೆ ಕೊಟ್ಟಿರೋದು ಆಮ್ ಆದ್ಮಿ ಪಕ್ಷಕ್ಕೆ. ಡೆಲ್ಲಿ ಎಲೆಕ್ಷನ್ ಬಾಕಿ ಉಳ್ಕೊಂಡಿರೋದು ಎಷ್ಟು ದಿನ? ಇನ್ನು 4 ದಿನ ಅಷ್ಟೇ. ಅದರಲ್ಲೂ ಬಹಿರಂಗ ಪ್ರಚಾರಕ್ಕೆ 2 ದಿನದಲ್ಲಿ ತೆರೆ ಬೀಳುತ್ತೆ. ಈ ಹೊತ್ತಲ್ಲಿ ಆಮ್ ಆದ್ಮಿಗೆ ಬಹುದೊಡ್ಡ ಆಘಾತ ಇದು ಶಾಸಕರ ರಾಜೀನಾಮೆ. ಭ್ರಷ್ಟಾಚಾರದಿಂದ ನಾವು ಕಂಗೆಟ್ಟಿದ್ದೀವಿ, ಭ್ರಷ್ಟಾಚಾರ ತೊಡೆದು ಹಾಕೋಕ್ಕೆ ಅಂತ ಬಂದ ಪಕ್ಷವೇ ಭ್ರಷ್ಟಾಚಾರದ ದಾರಿ ಹಿಡಿದಿದೆ. ಮತ್ತು ಬೇರೆಲ್ಲ ಪಕ್ಷಗಳು ಹೇಗೆ ಹೈಕಮಾಂಡ್ ರಾಜಕಾರಣ ಮಾಡ್ತಾರೋ ಅದೇ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ಒಂದು 4 ಜನ ಇಡೀ ಪಕ್ಷವನ್ನು ಕಂಟ್ರೋಲ್ ಮಾಡ್ತಿದ್ದಾರೆ. ಇದನ್ನು ಇನ್ನು ಸಹಿಸೋಕೆ ಸಾಧ್ಯವಿಲ್ಲ, ಇಲ್ಲೇನೂ ಉಳ್ಕೊಂಡು ಇಲ್ಲ, ಇಲ್ಲಿ ಏನು ನಿರೀಕ್ಷೆ ಮಾಡೋಕ್ಕೂ ಆಗಲ್ಲ ಅಂತ ಸೆಡ್ ಹೊಡೆದು, ಮತ್ತು ಟಿಕೆಟ್ ಬೇಸರ ಎಲ್ಲ ಆಗಿತ್ತು. ಹಾಗಾಗಿ ಆಮ್ ಆದ್ಮಿ ನಾಯಕತ್ವಕ್ಕೆ ಸೆಡ್ ಹೊಡೆದು ರಾಜೀನಾಮೆ ಕೊಟ್ಟಿರೋದು. ಈಗ ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇದು ಬಹಿರಂಗವಾಗಿ ಅಮಿತ್ ಶಾ ಅಥವಾ ಬಿಜೆಪಿ ಘೋಷಣೆನೂ ಮಾಡಿಲ್ಲ, ಈ ಶಾಸಕರು ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ಬಟ್ ಮೀಟಿಂಗ್ ನಡೀತಾ ಇದೆ ಅಂತ ಒಂದು ಪತ್ರ ಕೂಡ ವೈರಲ್ ಆಗಿದೆ. ಈಗ ರಾಜೀನಾಮೆ ಕೊಟ್ಟವರಲ್ಲಿ ಒಬ್ಬರಾಗಿರುವಂಥ ಭಾವನಾ ಅನ್ನೋರ ಲೆಟರ್ ಕೂಡ ಓಡಾಡ್ತಾ ಇದೆ. ಸೊ ಬಹುತೇಕ ಅವರು ಬಿಜೆಪಿಗೆ ಸೇರೋದು ಫಿಕ್ಸ್ ಅಂತ ಹೇಳಲಾಗ್ತಿರೋದು. ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ನೋಡಿ, ಎಲ್ಲೆಲ್ಲಿ ಅವರು ಅಂತ. ಮೆಹ್ರೋಲಿಯಾ ನರೇಶ್ ಯಾದವ್, ತ್ರಿಲೋಕಪುರಿ ರೋಹಿತ್ ಕುಮಾರು, ಜನಕ್ಪುರಿ ಶಾಸಕ ರಾಜೇಶ್ ರಿಷಿ, ಕಸ್ತೂರಬಾ ನಗರದ ಮದನ್ ಲಾಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಆದರ್ಶ ನಗರದ ಶಾಸಕ ಪವನ್ ಶರ್ಮಾ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು ಪಾಲಂನ ಶಾಸಕಿ ಭಾವನಾ ಗೌರ್, ಇವರದ್ದೇ ಲೆಟರ್ ಓಡಾಡ್ತಿರೋದು. ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರೆ ಅಂತ ಎಲ್ಲ ಶಾಸಕರು ಅಲ್ಲಿಗೆ ಹೋಗ್ತಾರೆ, ಅಂದರೆ ಈಗ ರಾಜೀನಾಮೆ ಕೊಟ್ಟಿರೋರೆಲ್ಲ ಅಲ್ಲಿಗೆ ಹೋಗ್ತಾರೆ ಅಂತ. ಮತ್ತು ಬಿಜ್ವಾಸನ್ನ BS ಜೂನ್ ಇವರು ರಾಜೀನಾಮೆ ಕೊಟ್ಟಿರೋರು. 8 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತಷ್ಟು ಜನ ಅಸಮಾಧಾನಿತರು ಪಕ್ಷದಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. 8 ಜನ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಸುಮಾರು ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತಲ್ಲ ಇದು. ಅಲ್ಲಿ ಬೇರೆಯವರು ಅಖಾಡಕ್ಕೆ ಇಳಿದಿದ್ದಾರೆ ಅನ್ನೋದೇ ಹೌದಾದರೂ ಕೂಡ ಹಾಲಿ ಶಾಸಕರಾಗಿದ್ದವ್ರದ್ದೇ ಒಂದು ಟೀಮ್ ಇರುತ್ತೆ. ಒಂದು ಕ್ಷೇತ್ರದಲ್ಲಿ ಒಂದು ಟೀಮ್ ಅಂತ ಇರುತ್ತೆ, ಯಾರು ಗೆದ್ದಿದ್ದಾರೋ ಅವ್ರ ಟೀಮ್ ಇರುತ್ತೆ. ಮತ್ತು ಅವ್ರ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೂ ಪ್ರಭಾವ ಬೀರುವಂಥ ನಾಯಕರು ಇರ್ತಾರೆ. ಸೊ 8 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಸುಮಾರು 10-12 ಕ್ಷೇತ್ರಗಳ ಮೇಲೆ ಇದು ಗಂಭೀರ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಿದೆ. ಗ್ರೌಂಡ್ ರಿಪೋರ್ಟ್ ಹೇಳ್ತಿರೋದೇನು, ಬಿಜೆಪಿಗೂ ಆಮ್ ಆದ್ಮಿಗೂ 5-6 ಸೀಟ್ ಡಿಫ್ರೆನ್ಸ್
ಆಗೋ ಥರದ ವಾತಾವರಣ ಈಗಿದೆ ಅಂತ. ಅಷ್ಟು ನೆಕ್ ಟು ನೆಕ್ ಫೈಟ್ ನಡೆಯುವ ಸಂಭವ ಇರುವ ರಿಪೋರ್ಟ್ ಇರೋ ಹೊತ್ತಲ್ಲಿ 8 ಜನ ರಾಜೀನಾಮೆ ಕೊಟ್ಟಿದ್ದಾರೆ. 10-12 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿಗೆ ಆಘಾತ ಎದುರಾಗಿದೆ. ಬಿಜೆಪಿ ಏನಾದರೂ ಡೆಲ್ಲಿ ಗೆಲ್ಲುವಲ್ಲಿ ಯಶಸ್ವಿ ಆದರೆ ಹರಿಯಾಣ, ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳದ್ದಕ್ಕಿಂತ ಒಂದು ತೂಕ ಹೆಚ್ಚು. ಯಾಕಂದರೆ ಡೆಲ್ಲಿ ಗೆಲ್ಲೋಕ್ಕಾಗ್ತಿಲ್ಲ, ಕಾಂಗ್ರೆಸ್ಸು 0 ಸುತ್ತುಕೊಂಡು ಬರ್ತಾ ಇದೆ. ಬಿಜೆಪಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಲ ಸಿಗ್ತಾನೇ ಇಲ್ಲ. 27 ವರ್ಷಗಳಾಗ್ಬೋದು. ಕೇಜ್ರಿವಾಲ್ ಗಟ್ಟಿಯಾಗಿ ನೆಲೆಯೂರು ಬಿಟ್ಟಿದ್ದಾರೆ. ಕೇಜ್ರಿವಾಲ್ ಭ್ರಷ್ಟಾಚಾರಿ ಅಂತ ಇಡಿ, CBI ಶಾಕು, ಜೈಲುವಾಸ ಎಲ್ಲ ಆಯಿತು. ಇದೆಲ್ಲ ರಾಜಕೀಯ ಕುತಂತ್ರ ಅಂತ ಕೇಜ್ರಿವಾಲ್ ಸವಾಲು ಹಾಕಿ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಈ ಎಲೆಕ್ಷನಲ್ಲಿ ಮತ್ತೆ ಗೆದ್ದು ಬಿಜೆಪಿಗೆ ಸರಿಯಾದ ಆಘಾತ ಕೊಡ್ತೀನಿ ಅಂತ. ಬಟ್ ಅವ್ರಿಗೀಗ ಕಡೆ ಕ್ಷಣದಲ್ಲಿ ಕ್ಲೈಮ್ಯಾಕ್ಸ್ ಎಲ್ಲ ಆಘಾತ ಎದುರಾಗಿದೆ. ಬಿಜೆಪಿಗಿರೋ ಅಸ್ತ್ರಗಳು ಈ ಎಲೆಕ್ಷನಲ್ಲಿ ನಂಬರ್ 1 ಭ್ರಷ್ಟಾಚಾರದ ಅಸ್ತ್ರ, ನಂಬರ್ 2 ಈ ಭ್ರಷ್ಟಾಚಾರದಲ್ಲಿ ವಿಶೇಷವಾಗಿ ಕೇಜ್ರಿವಾಲ್ ಮನೆ ನಿರ್ಮಾಣಕ್ಕೆ ಕೋಟಿ ವ್ಯಯಿಸಿದ್ದಾರೆ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಅನ್ನೋ ಅಸ್ತ್ರ. ದೆಹಲಿಯಲ್ಲಿ ಪೊಲ್ಯೂಷನ್ನು, ಗಾರ್ಬೇಜ್ ಸಿಟಿ ಮಾಡಿಟ್ಟಿದ್ದಾರೆ, ಯಮುನಾ ಕಲುಷಿತ, ಇಂಥ ವಿಚಾರಗಳೇ ದೊಡ್ಡ ಮಟ್ಟದಲ್ಲಿ ಅಸ್ತ್ರವಾಗಿದೆ. ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆದರೆ ಅದರಿಂದ ನೇರವಾಗಿ ನಮಗೆ ಲಾಭ ಆಗುತ್ತೆ ಅಂತಾನು ಬಿಜೆಪಿ ಕಾಯ್ತಿದೆ. ಸೊ ಡೆಲ್ಲಿ ಎಲೆಕ್ಷನ್ನು ಕಡೆ ಕ್ಷಣದಲ್ಲಿ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಈಗ ಹರಿಯಾಣದಲ್ಲಿ ಬಿಜೆಪಿ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲ ರಿಪೋರ್ಟ್ಗಳು ಹೇಳಿದ್ವು. ಅದರಲ್ಲಿ ಕಾಂಗ್ರೆಸ್ ಸೋಲಾಯಿತು, ಬಿಜೆಪಿಯ ಗೆಲುವಾಯಿತು. ಅದೇ ರೀತಿಯಲ್ಲಿ ಡೆಲ್ಲಿಲಾಗತ್ತಾ? ಡೆಲ್ಲಿಲಿ ಬಿಜೆಪಿಗೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿಲ್ಲ ಯಾರು ಕೂಡ. ಬಿಜೆಪಿ 1 ಹೆಜ್ಜೆ ಹಿಂದಿದೆ, ಆಮ್ ಆದ್ಮಿ 1 ಹೆಜ್ಜೆ ಮುಂದಿದೆ ಅಂತ ಹೇಳ್ತಾ ಇರೋದು. ಸೊ ಗೇಮ್ ಚೇಂಜ್ ಮಾಡುತ್ತಾ ಕಡೆ ಕ್ಷಣದಲ್ಲಿ ಬಿಜೆಪಿ ಕಾದ್ ನೋಡಬೇಕು. ಆಪರೇಷನ್ ಅಂತೂ ಸಕ್ಸಸ್ ಆದಂಗೆ ಕಂಡು ಬರ್ತಾ ಇದೆ 8 ಶಾಸಕರ ರಾಜೀನಾಮೆಯ ಮೂಲಕ. ಅದ್ರ ಜೊತೆ ಈಗ ಚುನಾವಣಾ ಆಯೋಗ ಕೇಜ್ರಿವಾಲ್ ಅವ್ರಿಗೆ ಆಘಾತ ಕೊಡುತ್ತಾ ಅನ್ನೋದು ಒಂದು ಬೆಳವಣಿಗೆ ಆಗ್ತಾ ಇದೆ. ಈ ಯಮುನಾ ನದಿಯನ್ನು ಹರಿಯಾಣದವ್ರು ಕಲುಷಿತ ಮಾಡಿದ್ದಾರೆ, ಬಿಜೆಪಿ ವಿಷ ಹಾಕಿದೆ ಅನ್ನುವಂಥ ಪಬ್ಲಿಕ್ಕನ್ನು ಪ್ಯಾನಿಕ್ ಮಾಡೋ ಸ್ಟೇಟ್ಮೆಂಟ್ ಇದೆಯಲ್ಲ, ಅವರನ್ನು ಚುನಾವಣಾ ಪ್ರಚಾರದ ಅಖಾಡದಿಂದ ಬ್ಯಾನ್ ಮಾಡಬೇಕು ಅನ್ನೋ ಕಂಪ್ಲೇಂಟ್ ಹೋಗಿದೆ. ಬಹಳ ಗಂಭೀರವಾಗಿ ತಗೊಂಡಿದೆ. ನೀವು ಕೊಟ್ಟ ಸ್ಟೇಟ್ಮೆಂಟ್ಗೆ ಸಾಕ್ಷಿ ಕೊಡಿ, ಇಲ್ಲ ನಿಮಗೆ ಆ್ಯಕ್ಷನ್ ಆಗುತ್ತೆ, ನಿಮ್ಮ ವಿರುದ್ಧ ಲೀಗಲ್ ಆ್ಯಕ್ಷನ್ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದು. 5 ಬಾಟಲ್ ನೀರೆಲ್ಲ ಕೊಟ್ಟು ಬಂದಿದ್ದಾರೆ ಚುನಾವಣಾ ಆಯೋಗಕ್ಕೆ ಹೋಗಿ ಕೇಜ್ರಿವಾಲ್ ಅವರು. ನಾವು ಸ್ಯಾಟಿಸ್ಫೈಡ್ ಇಲ್ಲ ನಿಮ್ಮ ಆನ್ಸರಿಂದ ಅಂತ ಹೇಳಿರೋದ್ರಿಂದ ಆ ಆತಂಕವೂ ಇದೆ. ಲೀಗಲ್ ಆ್ಯಕ್ಷನ್ ಆಗುತ್ತೆ ಕೇಜ್ರಿವಾಲ್ ವಿರುದ್ಧ ಅಂತಲೂ ಹೇಳಲಾಗ್ತಿದೆ. ಆದರೆ ಇದೆಲ್ಲಕ್ಕಿಂತ ಪ್ರಮುಖವಾಗಿ ಈಗ ಶಾಸಕರು ಕೊಟ್ಟಿರೋ ಆಘಾತ ದೊಡ್ಡದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.